जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 2 ಜೂನ್ ಸಂಪೂರ್ಣ ಜೂನ್ ತಿಂಗಳು ಪರಮಾರ್ಥದ ಬಗ್ಗೆ ಇರೋದಕ್ಕೆ ಇವತ್ತು ಮಹಾರಾಜರು ಏನು ಹೇಳ್ತಾರಪ್ಪ, ಭಗವಂತನನ್ನು ಪರಮಾರ್ಥ ಹೆಂಗೆ ಸಾಧಿಸುತ್ತಪ್ಪ ಅಂದರೆ ಭಗವಂತನನ್ನು ಅಕಾರಣ ಪ್ರೇಮ ಮಾಡಬೇಕು. ಅಕಾರಣ, ವಿತೌಟ್ ಎನಿ ರೀಸನ್ ಯು ಹ್ಯಾವ್ ಟು ಲವ್ ಗಾಡ್. ಸೋಮವಾರ ಬಂತು, ಹಾಲು ಏರಿಸ್ತೀನಿ, ಮೆಟ್ಲು ಸೇವೆ ಮಾಡ್ತೀನಿ, ನನ್ನ ಮಗನಿಗೆ ಒಂದು ಕೆಲಸ ಕೊಡಿಸ್ಲಿ, ಮಕ್ಕಳಾಗಲಿ, ಫಾರಿನಿಗೆ ಹೋಗಲಿ, ಅಥವಾ ಇದು ಸರಿ ಹೋಗ್ಬಿಡಲಿ, ಅದು ಸರಿ ಹೋಗ್ಬಿಡಲಿ, ಇಂಥದ್ದೆಲ್ಲ ಕಾರಣ ಇಟ್ಟುಕೊಂಡು ಸ್ವಾರ್ಥಪೂರ್ಣವಾಗಿ ಭಗವಂತನನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಭಕ್ತಿ ಮಾಡಬಹುದು, ಆದರೆ ಭಗವತ್ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ अकारण मीन्स व्हाट, यू हैव टू थैंक हिम. उसको धन्यता का भाव अर्पण करना है परमात्मा को. रोज उठकर परमात्मा आपने पृथ्वी पर मुझे लाया, 21,600 श्वास दिए और इस जीव को आप जिंदा रखते हो ताकि हर दिन आपकी नित्य नूतन इस जग को, सुंदर से जग को देखने का आप मुझे मौका देते हैं. एक झाड़ है, फूल है, पत्ती है, ये दार्जिलिंग है, वो जगह है, ये जगह है, तीर्थ स्थान है, हिली प्लेसेस, क्या है वो, माउंटेन्स है, सब कुछ बहुत ही सुंदर जगह आपने बनाया है. वो देखने के लिए हर दिन आप स्वयं मुझे उठाते हैं आकर, उठो देखो आंखें खोलो, बहुत ही सुंदर जगह है. इसके लिए अकारण, कोई कारण नहीं है. अकारण मीन्स आप जाकर थैंक्स गिविंग, थैंक यू गॉड, आपने मुझे आज उठाया. ऐसा हंसते हंसते प्रसन्न से उठकर परमात्मा को क्या है, प्रेम करना है करके श्री महाराज आज हमको बोध करते हैं. क्या बोध करते हैं? आपको अगर ऐसा लगता है हिंदी या मराठी में भी मैं निरूपण करूं तो आप मुझे यूट्यूब के इस चैनल में कमेंट बॉक्स में लिखकर ज़रूर बताएं कि आपको कैसा लगता है. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ನಿಜವಾಗಿಯೂ ಜಗತ್ತಿನಲ್ಲಿ ಹಾಗೂ ಲೌಕಿಕದಲ್ಲಿ ನಾವು ಅಶಿಕ್ಷಿತರಾಗಿ ಉಳಿದರೇನೋ ಹಾನಿ ಇಲ್ಲ. ಭಗವಂತನ ಮಾರ್ಗದಲ್ಲಿ ಅದರಿಂದ ಲಾಭವೇ ಆಗುತ್ತದೆ. ಅಶಿಕ್ಷಿತರು ಅಂದರೆ ಯಾರಪ್ಪ? ಭಗವಂತನ ಮಾರ್ಗದಲ್ಲಿ ಅಶಿಕ್ಷಿತರು ಆಗಿರಬೇಕು, ಏನೂ ಹಾನಿ ಇಲ್ಲ ಅಂದರೆ ಇಲ್ಲಿ ಲೌಕಿಕ ಪಾಂಡಿತ್ಯ ವಿದ್ಯೆಗೆ ಸಂಬಂಧ ಇಲ್ಲ. ಇಲ್ಲಿ ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಅಶಿಕ್ಷಿತತನ. ಅಂದರೆ ಪರಮಾರ್ಥಕ್ಕೆ ಬಂದಮೇಲೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ನೀನು ಯಾರಿದ್ದಿ, ಹೆಂಗಿದ್ದಿ, ನಿನ್ನ ಸ್ವರೂಪ ನನಗೇನೂ ಗೊತ್ತಿಲ್ಲ. 4 ಪುಸ್ತಕ ಓದೋದನ್ನು ಪರಮಾತ್ಮ ಹಿಂಗಿದ್ದಾನೆ ಅನ್ನೋದು ನಮಗೇನು ಕಂಡು ಬರುವುದಿಲ್ಲ, ತಿಳಿದು ಬರುವುದಿಲ್ಲ. ಹಾಗಾಗಿ ಈ ಮಾರ್ಗದಲ್ಲಿ ಲಾಭವೇ ಆಗುತ್ತದೆ. ಯಾಕೆಂದರೆ ಗೊತ್ತಿಲ್ಲ ಅಂದಾಗ ಎಲ್ಲ ಹೇಳ್ಕೊಡೋಕ್ಕೆ ರೆಡಿ ಇರ್ತಾರೆ. ಗೊತ್ತಿದೆ ಅಂದರೆ ನಮ್ಮನ್ನು ಸೈಡ್ ಮಾಡ್ತಾರೆ. ಗೊತ್ತಿದೆಯಲ್ಲ ಹಂಗಾರೆ ಈ ಕಡೆ ಬರ್ರಿ. ಯಾರಿಗೆ ಪಾಠ ಹೇಳ್ಕೊಡ್ತಾರೆ ಜಾಸ್ತಿ? ಟೀಚರು. ಯಾರು ಹುಡುಗ ದಡ್ಡ ಇರ್ತಾನೆ, ಅವನಿಗೆ ತಲೆ ಒಳಗೆ ಹೋಗ್ತಾನೆ ಇಲ್ಲಪ್ಪ, ಇದೇನು ಅರ್ಥನೇ ಆಗ್ತಿಲ್ಲ, ಬಾರಪ್ಪ ಕೂತ್ಕೊಬಾ, ಚೆಂದಾಗ ಅಚ್ಚ ಮಾಡಿ ಕಲ್ತ್ಕೊಳಪ್ಪ. ಯಾರು 100 on 100 ತೆಗಿತಾರೆ, 90 ಮಾರ್ಕ್ಸ್ ತೆಗಿತಾರೆ, ಅವ್ರಿಗೇನಂತಾರೆ ಒಂದು ಸತಿ ಹೇಳಿದ್ರೆ ಗೊತ್ತಾಯ್ತು ಬಿಡು ನಡಿ ಆ ಕಡೆ ಹೋಗು ಅಂತಾರೆ. ಹಾಗೆ ಅಶಿಕ್ಷಿತರು ಭಗವಂತನ ಪಡ್ಕೋಬೇಕು ಅಂದರೆ ಏನು, ನನಗೇನು ಗೊತ್ತಿಲ್ಲಪ್ಪ ಗುರುನಾಥ, ನೀನು ಹೇಳ್ಕೊಟ್ಟಿದ್ದನ್ನು ನಾನು ಕಲ್ತ್ಕೋತೀನಿ ಅನ್ನೋ ಬುದ್ಧಿಯಿಂದ ನಾವು ಹೋದರೆ ಲಾಭ ಆಗತ್ತಲ್ಲಿ. ನಾವು ಅಭಿಮಾನಿಗಳಾಗದ ಹೊರತು, ಮಗನು ಊರಿಗೆ ಹೊರಟಾಗ ತಾಯಿಯು ಅವನಿಗೆ ತಿಂಡಿ ತಿನಿಸು ಕೊಟ್ಟೇ ಕೊಡುತ್ತಾಳೆ. ಅದರಂತೆ ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿಸಿ ಇರುತ್ತಾನೋ ಆ ಪರಿಸ್ಥಿತಿಯಲ್ಲಿ ಸಾಧ್ಯವಾಗುವ ಸಮಾಧಾನವನ್ನು ನಮಗೆ ಕೊಟ್ಟಿರುತ್ತಾನೆ. ಸಮಾಧಾನವನ್ನು ಕೊಟ್ಟು ಕಳಿಸಿರ್ತಾನೆ ಅಂತ ಹೇಳ್ತಾರೆ ಶ್ರೀ ಮಹಾರಾಜರು. ಅದೇನು ಹೊರಗಡೆಯಿಂದ ತೊಗೊಂಡು ಬರಬೇಕಾಗಿಲ್ಲ. ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಆ ಪರಿಸ್ಥಿತಿಗೆ ಅನುಸಾರವಾಗಿ ಸಮಾಧಾನ ಈಸ್ ಆಲ್ಸೋ ಇನ್ಸೈಡ್. ಹಿ ಹ್ಯಾಸ್ ಇನ್ಬಿಲ್ಟ್ ಎವ್ರಿಥಿಂಗ್.
किधर से समाधान लाएंगे जी, मेरा मन विचलित हो रहा है, वो भी भर के भेज देते हैं कि उस समय पर उस घटना में आपका दिमाग कैसे काम करना चाहिए शांति से, ये भी उपाय महाराज ने, मतलब उस समय पर आपको वैसा गुरु मिलेगा, आप कोई सत्संग में जाएंगे, आपको बोध करेगा, आपका मन उधर से शांत होते जाएगा। सब कुछ अरेंजमेंट परमात्मा ने करके रखा है। देखो, ಮೊದಲು ಸತ್ಸಂಗಕ್ಕೆ ಬಂದಾಗ ಯಾರಿಗೂ ಧ್ಯಾನನೂ ಹತ್ತಲ್ಲ, ಯಾರು ಜಪಾನೂ ಮಾಡೋಲ್ಲ, ಯಾರು ಏನು ಕೇಳಿಸ್ಕೊಳ್ತಾನೂ ಇರೋದಿಲ್ಲ. ಯಾಕೆ ಬಂದಿರ್ತಾರಪ್ಪ? ಫಸ್ಟು ಜೀವನದಲ್ಲಿ ಬೇಸರಿಕೆ ಪಟ್ಟು ಅಳುತ್ತಾ ಗೋಳಾಡುತ್ತಾ, ನಮ್ಮ ಗೋಳಾಟ ಯಾರಾದರೂ ಕೇಳಬೇಕಪ್ಪ ಅನ್ನೋದನ್ನು ಸತ್ಸಂಗದಲ್ಲಿ ಮುಖಿಯಾನ ಯಾರು ಇರ್ತಾನೋ ಅವನ ಹತ್ರ ಹೋಗಿ ಗೋಳಾಟ ಮಾಡಿ, ಹಿಂಗಾಯಿತು ನನ್ನ ಜೀವನದಲ್ಲಿ, ಹಂಗಾಯಿತು, ಅವ್ನು ಕೇಳಿಸ್ಕೊಂಡು ಅಚ್ಚಾ ಮಾಡಿ ಕಾನ್ಸಂಟ್ರೇಟೆಡ್ ಮೈಂಡ್, ಈ ಕಲುಷಿತ ಕರಪ್ಟ್ ಮೈಂಡ್ನ ಏನು ಮಾಡ್ತಾನವನು ಕರ್ಕೊಂಬಂದು ಫಿಲ್ಟರ್ ಮಾಡಿ ಡೈಲ್ಯೂಟ್ ಮಾಡಿ ದಿವಸ ಭಗವಂತನ ಬಗ್ಗೆ ಹೇಳಿ 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 ಕರ್ಕೊಂಬಂದು ಒಂದು ಸ್ಥಿತಿಗೆ ಕರ್ಕೊಂಡು ಬರ್ತಾನೆ. ಯಾವಾಗ ನಮಗೆ ಅನಿಸ್ತತೆ ಏನು ಪರಿಸ್ಥಿತಿ ನಡೀತಾ ಇದೆಯೋ ಅದರಲ್ಲಿ ಸಮಾಧಾನದಿಂದ ಇರೋ, ಕೊಡುತ್ತಾನೆ ಅಂದರೆ ಏನು, ಇದ್ರ ಮುಖೇಣ ಎಲ್ಲ ಕೊಡ್ತಿರ್ತಾನೆ. ಹೆಂಗೆ ಕೊಡ್ತಾನೆ ರೀ ಅವನು ಇದ್ರ ಮುಖೇಣ ಕೊಡ್ತಾನೆ, ಅರೇಂಜ್ ಮಾಡಿಟ್ಟಿರ್ತಾನೆ. ಅಂದರೆ ಪ್ರಾರಬ್ಧದ ಆಯಾ ಸಮಯದಲ್ಲಿ ಅವ್ರವ್ರನ್ನ ತಂದು ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಾನೆ. ಯಾರ ಮುಖೇಣ ನಮಗೆ ಸಮಾಧಾನ ಉಂಟಾಗಬೇಕು. ಆದರೆ ನಮ್ಮಲ್ಲಿ ಅದನ್ನು ತೆಗೆದುಕೊಳ್ಳುವ ಪಾತ್ರತೆ ಇರಬೇಕು, ಅದನ್ನು ತೆಗೆದುಕೊಳ್ಳುವ ಪಾತ್ರತೆ ಇರಬೇಕು ಅಂತ ಮಹಾರಾಜ್ ಹೇಳಿದೆ. ಪಾತ್ರತೆ ಅಂದರೆ ಆ ಥರದ ನಮ್ಮ लायकी ಮಾಡ್ಕೋಬೇಕು. लायक बनना चाहिए कि महाराज हमको समाधान दे रहे हैं, सत्संग में जा रहे हैं, फिर भी 1 दिन हो गया, 2 महीना हो गया, 1 साल हो गया, 2 साल हो गया, मेरे मन में परिवर्तन हो रहा है, ये मुझे समझ में आता है. लेकिन मन इतना ढीठ होता है, एरोगेंट ಇರುತ್ತೆ, ಅದು ಬದಲಾಯಿಸ್ಲಿಕ್ಕೆ ತಯಾರಿರೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಅಂಥ ಪಾತ್ರತೆ ಇರಬೇಕು. ಎಲ್ಲಿ ಅಸಮಾಧಾನವು ಹೆಚ್ಚಿಗೆ ಇರುತ್ತದೆಯೋ ಅಲ್ಲಿ ದುಷ್ಟಶಕ್ತಿಗಳಿಗೆ ತಮ್ಮ ಕಾರ್ಯ ಮಾಡಲು ಅವಕಾಶ ಸಿಗುತ್ತದೆ. ದುಷ್ಟಶಕ್ತಿಗಳು ಹೊರಗಡೆ ಎಲ್ಲೂ ಇಲ್ಲ. ಯಾವ ದುಷ್ಟಶಕ್ತಿಗಳು, ಭೂತ ಪ್ರೇತ ಪಿಶಾಚಿಗಳು ಯಾವುದು ಹೊರಗಡೆ ಇಲ್ಲ, ಅದು ನಮ್ಮೊಳಗೆ ಇರೋದು. ಯಾವುದು? ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಅಸೂಯೇತನ, ಹಠಮಾರಿತನ, ಈ ಎಲ್ಲ ದುಷ್ಟಶಕ್ತಿಗಳು ನಮ್ಮಲ್ಲೆಲ್ಲ ಉದ್ಭವ. ರಕ್ತ ಬೀಜಾಸುರಗಳು ಹೇಳ್ತಾನೆ ಇರ್ತಾವೆ. ಚಂಡ ಮುಂಡ ಮಧು ಕೈಟಬ ಮಹಿಷಾಸುರ ಎಲ್ಲರೂ ಎದ್ದು ನಿಂತ್ಕೊಂಡು ಹಾಹಾಕಾರ ಮಾಡ್ತಿದ್ದಾರೆ. ಯಾವಾಗ? ಅಸಮಾಧಾನ ಇದ್ದಾಗ. ನೋಡಿ, ಕಥೆ ಪುರಾಣಗಳಿಂದ ಮುಖೇಣ ನಮಗೆ ಭಗವಂತ ಬೋಧನೆ ಮಾಡ್ತಿರ್ತಾನೆ. ಬೋಧನೆ ತಿಳ್ಕೊಳ್ಳೋದಿಲ್ಲ, ಕಥೆಯಿಂದ ಹೋಗ್ಬಿಡ್ತೀವಿ ನಾವು. ಹಿರಣ್ಯಕಶಿಪುಗೆ ಎಲ್ಲ ಇತ್ತು ಅವನ ಹತ್ರ, ಎಲ್ಲ ಇದ್ದರೂ ಕೂಡ ಯಾಕಪ್ಪ ಹರಿನ ಇದು ಮಾಡಿಬಿಡ್ತೀನಿ, ಹರಿನ ಸೋಲಿಸ್ಬಿಡ್ತೀನಿ. ಇದಕ್ಕಪ್ಪ ಸೋಲಿಸ್ತೆ ಹರಿನ? ನಮ್ಮ ಜೀವನದಲ್ಲಿ ತೋರಿಸ್ತಿರ್ತಾರೆ. ನಿನ್ನ ಜಾಗದಲ್ಲಿ ಪೊಸಿಷನ್, ಒಳ್ಳೆ ಪೊಸಿಷನಲ್ಲಿದೆ, ಎಲ್ಲ ನಿನ್ನ ಹತ್ರ ಇದೆ. ಆದರೆ ಇನ್ನೊಬ್ಬ ವ್ಯಕ್ತಿ ನೋಡೋದು ಅಸೂಯೆ ಪಟ್ಟು ಅವನನ್ನು ಸೋಲ್ಸಕ್ಕೆ ಹೋಗೋದು. ನಿನ್ನನ್ನು ಸೋಲಿಸ್ಬಿಡ್ತೀನಿ ನೋಡ್ತಾ ಇರು, ಕಂಪ್ಯಾರಿಸನ್ ಮಾಡೋದು, ಕಾಂಪಿಟೇಷನ್ ಮಾಡೋದು. ಹಿರಣ್ಯಕಶಿಪುದ ಗುಣ ಏನು ತೋರಿಸ್ತಾರಲ್ಲಿ? ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೇಷನ್. ಹರಿಕಿನ್ನೂ ನಾನು ಪವರ್ಫುಲ್ ಆಗಬೇಕು, ಭಗವಂತನಕಿನ್ನ ನೀ ಪವರ್ಫುಲ್ ಹೆಂಗೆ ಆಗ್ತೀಯಪ್ಪ ಅಂದರೆ ನಮ್ಮಲ್ಲಿ ಏನು ಗುಣಗಳಿದ್ದಾವೋ, ಒಳ್ಳೆ ಹಿರಣ್ಯಕಶಿಪು ಒಳ್ಳೆಯವನಿದ್ದ, ಕೆಟ್ಟವನು ಇರಲಿಲ್ಲ. ಆದರೆ ಒಂದು ಕುಮತಿ, ನನ್ನ ಮತಿ ಕೆಟ್ಟು ಹೋಯಿತು, ಹರಿನ ಸೋಲಿಸ್ಬೇಕು ಅಂತ ಹೋದಾಗ ಏನಾಯಿತು? ಅವನಿಗೆ ಮೋಕ್ಷ ಸಿಕ್ತು. ಆ ಕಥೆದ ಆದ ಭಾಗ ಬೇರೆ. ಆದರೆ ನಮ್ಮಲ್ಲಿರುವ ಈ ಗುಣ ನಾವು ಬೆಳೆಸ್ಕೋಬಾರ್ದು. ಇದನ್ನು ಖಂಡನ ಮಾಡಿ ಭಗವಂತನ ಗುಣಗಳನ್ನು ಸಂವರ್ಧನೆ ಮಾಡಬೇಕು ಅನ್ನೋದನ್ನು ಬೋಧ ಕೊಡ್ತಾರೆ ಅದರಲ್ಲಿ. ಇದಕ್ಕೆ ವಿರುದ್ಧವಾಗಿ ಎಲ್ಲಿ ನಿಜವಾದ ಸಮಾಧಾನವೂ ಅಲ್ಲಿ ಉತ್ತಮ ಶಕ್ತಿಗಳು ಸಹಾಯ ಮಾಡುತ್ತವೆ. ಸಾಧು ಸಂತರು ಸತ್ಪುರುಷರು ಉತ್ತಮ ಅವೆಲ್ಲ ನಮಗೆ ಸಹಾಯ ಮಾಡುತ್ತದೆ. ಅಂದರೆ ನಮ್ಮ ಮನಸ್ಸು ಸಮಾಧಾನ ಇದ್ದಾಗ ಈ ಉತ್ತಮ ಶಕ್ತಿಗಳು ನಮ್ಮ ಜೀವನದಲ್ಲಿ ಹೆಂಗೆ ಕೆಲಸ ಮಾಡ್ತಾವಪ್ಪ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ನಾವು ನಾಮಕ್ಕೆ ಅಂಟಕೊಂಡಿದ್ದರೆ ಹೊರಗಿನ ಪ್ರತಿಕೂಲ ಪರಿಸ್ಥಿತಿಯು ನಮಗೆ ಬಾಧಿಸಲಾರದು. ಹೊರಗಿನ ಪ್ರತಿಕೂಲ ಪರಿಸ್ಥಿತಿ ಆದಿಭೌತಿಕ ತಾಪಗಳಲ್ಲಿ ಒಂದು ತಾಪ ಆದಿಭೌತಿಕ, ಹೊರಗಡೆಯಿಂದ ಆಗುವ ತೊಂದರೆಗಳು, ಪ್ರತಿಕೂಲ ಪರಿಸ್ಥಿತಿ. ಅವಾಗೂ ನಾಮಕ್ಕೆ ನಾವು ಅಂಟ್ಕೊಂಡಿದ್ರೆ ಫೆವಿಕಾಲ್ ಕಿ जोड़ी की तरह नाम जाप को हम पकड़ के चिपक गए तो क्या हो जाएगा? कोई भी बाहर की परिस्थिति आप पे असर नहीं करेगी. किधर? मन पे असर नहीं करेगी. ದೇಹದ ಸಂಬಂಧವು ಮನಸ್ಸಿನೊಂದಿಗೆ ಹಾಗೂ ಮನಸ್ಸಿನ ಸಂಬಂಧವು ಹೃದಯದೊಂದಿಗೆ ಇರುತ್ತದೆ. ಹೃದಯ ಅಂದರೆ ಫಿಸಿಕಲ್ ಹಾರ್ಟ್ ಅಲ್ಲ, ಸ್ಪಿರಿಚುವಲ್ ಹಾರ್ಟ್, ಆತ್ಮ. ಆದ್ದರಿಂದ ಯಾವಾಗಲೂ ಮನಸ್ಸನ್ನು ಸಮಾಧಾನದಲ್ಲಿ ಇಡಬೇಕು. ಅಂದರೆ ಪ್ರಕೃತಿಯು ಉತ್ತಮವಾಗಿ ಆಯುಷ್ಯ ಬೆಳೆಯುತ್ತದೆ. ಸ್ವಾರ್ಥ ಬಿಡಬೇಕೆಂಬ ನಿಶ್ಚಯ ಮಾಡಿದಾಗ ಪ್ರಾರಂಭದಲ್ಲಿ ಮನುಷ್ಯನು ವ್ಯವಹಾರದ ಚೌಕಟ್ಟಿನಲ್ಲಿ ಉಳಿಲಿಕ್ಕಿಲ್ಲ. ಸ್ವಾರ್ಥ ಬಿಡಿ ಅಂತ ಹೇಳಿದಾಗ ಪ್ರಾರಂಭದಲ್ಲಿ ನಾವು ಸ್ವಾರ್ಥ ಬಿಡೋದು ಪ್ರಾಕ್ಟೀಸ್ ಮಾಡಿದಾಗ ವ್ಯವಹಾರದ ಒಂದು ನಿಯಮಗಳುಂಟು, ಚೌಕಟ್ಟು, ಅದರಲ್ಲಿ ನಾವು ಫಿಟ್ ಆಗೋದಿಲ್ಲ.
ಬಂದವರ ಎಲ್ಲರನ್ನೂ ಅವನು ತಮ್ಮವರೆಂದು ತಿಳಿಯುವನು. ಆದರೆ ಪರಮಾರ್ಥವು ರಕ್ತಗತವಾಯಿತೆಂದರೆ ಅವನು ತನ್ನ ವ್ಯವಹಾರವನ್ನು ಸರಿಯಾಗಿ ನಡೆಸಿಕೊಂಡು ನಿಸ್ವಾರ್ಥಿಯಾಗಿಯೇ ಇರುತ್ತಾನೆ. ಇಲ್ಲಿ ಕೂಡ ವ್ಯವಹಾರ ಹೆಂಗೆ ಮಾಡಬೇಕಪ್ಪ? ವಿತ್ ದ ಡಿಸ್ಕ್ರಿಮಿನೇಟ್ರಿ ಪವರ್, ದಟ್ ಈಸ್ ವಿವೇಕ. ವಿವೇಕ ಯೂಸ್ ಮಾಡಿ. ಮಹಾರಾಜರಂತಾರೆ ಇಷ್ಟು ವಿವೇಕ ಇರಬೇಕು, ಯಾರಿಂದ ಮೋಸ ಹೋಗಬಾರ್ದು. ನಾವು ವ್ಯವಹಾರವನ್ನು ಕಾಯ್ದುಕೊಂಡು ನಿಸ್ವಾರ್ಥಿಯಾಗಿರುತ್ತಾನೆ. ಅಲ್ಲಿ ಅವನು ಆ ಡಿಸ್ಕ್ರಿಮಿನೇಟ್ರಿ ಪವರಿಂದ ಯಾವಾಗ ಎಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಅರಿವಿಟ್ಕೋತಾನೆ. ಒಬ್ಬ ಮನುಷ್ಯ ಸಾಧುಗಳ ಹತ್ರ ಹೋದಂತೆ ಸಾಧುಗಳು ಹೇಳಿದಂತೆ ಪರಮಾತ್ಮ ಅಚರ ವಸ್ತುಗಳಲ್ಲಿದ್ದಾನಪ್ಪ, ಎಲ್ಲರಲ್ಲೂ ಭಗವಂತನ ಕಾಣು ಅಂತ. ಹೌದಾ ಅಂತ ಅಂದ್ಬಿಟ್ಟು ಎಲ್ಲರಲ್ಲೂ ಭಗವಂತನ ಕಾಣಬೇಕು ಅಂದಾಗ ಒಂದು ದಿವಸ ಹೋಗುವಾಗ ಒಂದು ಆನೆ ಬರ್ತಾ ಇರುತ್ತೆ. ಮಹಾವತ ಅವನು ಮುಂದೆ ಹೋಗ್ತಾ ಇರ್ತಾನೆ, ಆನೆ ಹಿಂದೆ ಬರ್ತಾ ಇರುತ್ತೆ. ಮಹಾವತ ಹೇಳ್ತಾನೆ, ಅಪ್ಪ ಹಿಂದೆ ಜರಿ, ಆ ಕಡೆ ಜರಿ, ಆನೆ ಬರ್ತಾ ಇದೆಯಪ್ಪ, ಅದು ಘಾತಕ ಆಗತ್ತೆ ಅಂತ. ಇವನು ಆನೆನಲ್ಲೂ ಭಗವಂತ ಇದೆಯಲ್ಲಪ್ಪ, ನನ್ನಲ್ಲಿರುವ ಚೈತನ್ಯ ಆನೆಯಲ್ಲಿರುವ ಚೈತನ್ಯ ಒಂದೇ ಇದೆ ಅಂದ್ಬಿಟ್ಟು ಅವನು ಸರಿಯೋದಿಲ್ಲ. ಆನೆ ಏನು ಮಾಡ್ತಾನೆ, ಎತ್ತಿ ಅವನನ್ನು ಅಪ್ಪಳಿಸುತ್ತೆ. ಎಲ್ಲ ತರ್ಚ್ಕೊಂಡು ಆದಮೇಲೆ ಗುರುಗಳ ಹತ್ರ ಹೋಗ್ತಾ, ನೀವಂತೂ ಹೇಳಿದ್ರಿ ನನಗೆ ಎಲ್ಲ ಹತ್ರಲ್ಲೂ ಭಗವಂತ ಇರ್ತಾನೆ, ಮತ್ತು ಹೆಂಗ್ರಿ ಆನೆ ನನಗೆ ದೂಕ್ ಬಿಡ್ತು ಅಂತ. ಗುರುಗಳು ನಗ್ತಾರೆ, ಹೇಳ್ತಾರೆ, ಅಪ್ಪ ನಾನು ನಿನಗೆ ಹೇಳಿದೆ ಭಗವಂತ ಅಚರ ವಸ್ತುಗಳಲ್ಲಿದೆ. ಆ ಮಹಾವತಾನು ಭಗವಂತನ ಸ್ವರೂಪ ತಾನೆ. ಆ ಮಹಾವತಾನು ಭಗವಂತನ ಸ್ವರೂಪ. ಅವನು ಹೇಳಿದ ಮಾತು ಯಾಕಪ್ಪ ನೀ ಕೇಳಲಿಲ್ಲ ಅಂದರೆ, ಸಾಧು ಸತ್ಪುರುಷರ ಬೋಧವನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾತನ್ನು ಅರ್ಥೈಸ್ಕೊಂಡು ಊಹಾಪೋಹ ಮಾಡಿ ಮತ್ತೆ ಜೀವನದಲ್ಲಿ ನಾವು ಬಿದ್ದು ಏಟು ತಿಂತೀವಿ. ಅದಕ್ಕೆ ನಿಜವಾಗಿಯೂ ಪರಮಾರ್ಥವು ಒಂದು ಶಾಸ್ತ್ರವಾಗಿರುತ್ತದೆ. ಅದರಲ್ಲಿ ಸೂತ್ರಬದ್ಧತೆ ಇರುತ್ತದೆ. ದೇರ್ ಆರ್ ಫಾರ್ಮುಲಾಸ್ ಇನ್ ಪರಮಾರ್ಥ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ನನಗೆ ಉಪಯೋಗ ಆಗುತ್ತೆ ಸಾಧನೆಯಲ್ಲಿ ಅನ್ನೋ ಶಾಸ್ತ್ರ ಇದೆ. ಶಾಸ್ತ್ರ ಮೀನ್ಸ್ ವಾಟ್? ಇಂಥ ನಿಯಮಗಳನ್ನು ಪಾಲನೆ ಮಾಡಬೇಕು, ಡಿಸಿಪ್ಲಿನಲ್ಲಿ ಇರಬೇಕು, ಅನುಸಂಧಾನ ಇರಬೇಕು. ಸೂತ್ರಗಳು, ಈ ಫಾರ್ಮುಲಾಸ್, ಒಂದೊಂದು ಫಾರ್ಮುಲಾಸ್, ಮ್ಯಾಥ್ಸಿನ ಫಾರ್ಮುಲಾಸ್ ಸಮ್ಗೆ ಡಿಕೋಡ್ ಮಾಡೋಕ್ಕೆ ಹೆಂಗೆ ಫಾರ್ಮುಲಾ ಕೊಟ್ಟಿರ್ತಾರೋ ಅದೇ ರೀತಿಯಲ್ಲಿ ಪರಮಾರ್ಥನೂ ಡಿಕೋಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇರೆ ಬೇರೆ ಇದರಲ್ಲಿ ನಮಗೆ ಸೂತ್ರವನ್ನು ಕೊಡ್ತಾರೆ. ಹಿಂಗೆ ನೀ ಜೀವನ ಮಾಡಬೇಕಪ್ಪ, ವಿವೇಕ ಬಳಸಬೇಕು, ವೈರಾಗ್ಯ ಬರಬೇಕು, ಜ್ಞಾನ ಪಡ್ಕೋಬೇಕು, ಶಮದಮಾದಿ ಷಟ್ ಸಂಪತ್ತಿ ಪ್ರಾಪ್ತಿ ಮಾಡ್ಕೋ, ಎಲ್ಲ ಸೂತ್ರಗಳಿವೆಲ್ಲ. ಆ ಸೂತ್ರನ ಬಳಕೆ ಮಾಡಿ ನಮ್ಮ ಜೀವನವನ್ನು ಸುಲಭ ಮಾಡ್ಕೋಬಹುದು. ಹೆಂಗೆ ಮ್ಯಾಥ್ಸಿನ ಪ್ರಾಬ್ಲಮ್ ಸಾಲ್ವ್ ಆಗಿ ನಮಗೆ 10 on 10 ಸಿಗುತ್ತೋ, 8 on 8 ಸಿಗುತ್ತೋ, ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ನಾವು ಏನಾಗ್ಬೋದಪ್ಪ, 10 on 10 ಸಿಗುತ್ತೆ. ಏನು 10 on 10? ಸಮಾಧಾನ, ನೆಮ್ಮದಿ, ಆನಂದ, ಟಾಲರೆನ್ಸ್, ಪೇಷನ್ಸ್. ದಿಸ್ ಈಸ್ 10 on 10 ಮಾರ್ಕ್ಸ್ ಇನ್ ಪರಮಾರ್ಥ. ಅಲ್ಲೇನು ಭಾಳ ದೊಡ್ಡ ಅಚೀವ್ಮೆಂಟ್ ಆಗೋಗೋದಿಲ್ಲ. ಅಚೀವ್ಮೆಂಟ್ ಏನೂ ಇಲ್ಲ ಪರಮಾರ್ಥದಲ್ಲಿ. ಅವನು ಏನು ಒಳಗಿರ್ತಾನೋ ಎಲ್ಲರೊಳಗೂ ಕೂತಿದ್ದಾನು, ಅದನ್ನು ತಿಳ್ಕೊಳ್ಳೋದೇ 10 on 10 ಮಾರ್ಕ್ಸ್ ತೆಗೆಯೋದು. ವ್ಯವಹಾರವನ್ನು ಬಿಡಬಾರದು. ಆದರೆ ವಿಷಯದಲ್ಲಿ ಸಿಕ್ಕಿಕೊಂಡಿರುವ ನಮ್ಮ ವೃತ್ತಿಗಳು ಭಗವಂತನಿಗೆ ಅಡ್ಡಿ ಬರುತ್ತವೆ. ಆದ್ದರಿಂದ ಅವುಗಳನ್ನು ಭಗವಂತನಲ್ಲಿ ತೊಡಗಿಸಬೇಕು. ಭಗವಂತನ ನಿಜವಾದ ಆಸಕ್ತಿ ನಿರ್ಮಾಣವಾಗಬೇಕು. ಅರ್ಜ್ ಡೆವಲಪ್ ಹೋನಾ चाहिए, ಲವ್ ಟುವರ್ಡ್ಸ್ ಹಿಮ್ ಡೆವಲಪ್ ಹೋನಾ चाहिए. ಒಬ್ಬ ಮನುಷ್ಯನಿಗೆ ಎಲ್ಲ ಕಡೆಗೂ ರಾಮನ ಮೂರ್ತಿಯೇ ಕಾಣಿಸಿ ತೊಡಗಿತ್ತು. ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಪರಮ ಅರ್ಥ ಅಂದರೆ ಏನಪ್ಪ? ಮತ್ತೆ ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡೋದು, ವಿತೌಟ್ ಎನಿ ರೀಸನ್, ಲವಿಂಗ್ ದ ಗಾಡ್ ಆ್ಯಸ್ ಹಿ ಈಸ್. ಪರಮಾರ್ಥಕ್ಕಾಗಿ ತಲೆಯು ಶಾಂತವಾಗಿರಬೇಕು. ಮತ್ತೆ ಒಂದು ಸೂತ್ರ ಕೊಡ್ತಾರೆ ನೋಡಿ, ತಲೆ ಹೆಂಗಿರಬೇಕಿದು? ಶಾಂತವಾಗಿರಬೇಕು. ಅವಾಗ ಪರಮ ಅರ್ಥ ನಮಗೆ ತಿಳಿತಾ ಹೋಗುತ್ತೆ. ಆ ಗುರು ಕೊಟ್ಟಿರೋ ಜ್ಞಾನ ನಮ್ಮ ಒಳಗೆ ಅಬ್ಸಾರ್ಬ್ ಆದಾಗ ಮಾತ್ರ ನಮಗದು ಏನೇನು ಹೇಳ್ತಿದ್ದಾನೆ ಅಂತ ಸೂತ್ರ ಓಪನ್ ಆಗೋಕ್ಕೆ ಶುರುವಾಗುತ್ತೆ. ಇಲ್ಲಾಂದರೆ ಸೂತ್ರ ಮ್ಯಾಥ್ಸಿನ ಸಮ್ ಫಾರ್ಮುಲಾನೇ ತಪ್ಪು ಹಾಕಿದ್ರೆ ಎಲ್ಲ ಸಮ್ ತಪ್ಪಾಗೋಗುತ್ತೆ, 0 ಮಾರ್ಕ್ಸ್ ಸಿಗುತ್ತೆ. ಒಬ್ಬ ಮನುಷ್ಯನಿಗೆ ಎಲ್ಲ ಕಡೆಗೂ ರಾಮನ ಮೂರ್ತಿಯ ಕಾಣಿಸಿ ತೊಡಗಿತ್ತು. ಆಗ ಅವನಿಗೆ ತನಗೆ ಭಗವಂತನ ದರ್ಶನವಾಯಿತು ಎಂದು ಅನಿಸಿತ್ತು. ಆದರೆ ಇದೇನೋ ನಿಜವಾದ ಭಗವಂತನ ದರ್ಶನವಲ್ಲ. ಅವನು ಎಲ್ಲ ಕಡೆಗೂ ಇರುತ್ತಾನೆ ಎಂಬ ಭಾವನೆ ಇರಬೇಕು. ಅಂತಾರೆ. ಭಾವನೆ, ದಟ್ ಈಸ್ ದ ಇಮೋಷನ್ ಆರ್ ಯು ಫೀಲಿಂಗ್ ವಾಟ್ ಯು ಕಾಲ್. ತೋರಿಸ್ರಿ ಭಗವಂತನ ತೋರಿಸ್ಲಿಕ್ಕಾಗೋದಿಲ್ಲ. ಈ ಮೂರ್ತಿ ಫೋಟೋದಲ್ಲಿರೋ ಇಮೇಜು ಅದು ಅವನು ಪ್ರತಿಬಿಂಬ. ಭಗವಾನ್ ಐಸಾ ದಿಕ್ತಾ ಹೇ, ये क्योंकि हमको चाहिए कुछ तो सगुण में जिसकी हम पूजा कर सके. वो निर्गुण निराकार दिखाओ.
हवा को दिखाओ जी, कैसा दिखाएंगे हवा को? जब हवा चलती है हम बोलते हैं अरे वाह वैसे ठंडी, आप दिखाओ हवा को, ठंडी हवा कहाँ से आ रही है बताओ, कौन सी हवा चल रही है आपको, कहाँ दिख रहा है? दिख रहा है क्या? नहीं। वैसे ही निर्गुण निराकार परमात्मा देखने वाली चीज़ नहीं है, महसूस करने वाली चीज़ है। परमात्मा काय आहे? जाणून घेण्याची वस्तू आहे, ते बघण्याची नहीं है। दिखाओ ये डोळे से नहीं दिखा सकते, हम आँखों से नहीं दिखा सकते हैं, उसको अंदर ही महसूस कर सकते हैं, फील कर सकते हैं। हमारी भावनाओं को परमात्मा स्पंदन करता है। कैसे करता है जी? जब उसको प्यार करेंगे पता चलेगा वो स्पंदन कैसे करता है। बहुत बार हम कहते हैं हमारे घर में भजन हुआ जी, वो भगवान के फोटो से बड़ा सा हार नीचे गिर गया, हमने बेलपत्री चढ़ाई थी, बेलपत्री गिर गई, राइट से फूल गिर गया, लेफ्ट से फूल गिर गया, फिर कैसे फोटो ऐसा डोलने को लग गया था। ये सब वही बात का संकेत है कि आपके भजन को, बड़े प्यार से जो आपने भजन किया है उसको परमात्मा ने स्वीकार किया है। बड़े प्यार से आपने किया भजन, सब लोगों को प्रसाद दिया, अन्नदान किया, वो सब देकर संतुष्ट हुआ परमात्मा। तो व्यक्त कैसे करेगा परमात्मा? निर्गुण निराकार कैसे करेगा? वो फोटो हिलने को लग जाएगा, बड़ा सा हार गिर जाएगा, फूल गिर जाएंगे। आप कहेंगे देखो देखो परमात्मा ने हमको संकेत दिया है। क्या संकेत दिया है? तुम्हारी भक्ति को, प्रेम को मैंने स्वीकार किया है। आपको कंठ ऐसा हो जाता है, गला ऐसा भर के आ जाता है, रोने का मन करता है, आंसू बहने लगते हैं। क्या संकेत है? यही संकेत है। परमार्थದ ಬಗ್ಗೆ ಚಿಂತೆ ಮಾಡಬಾರದು, ಈ ಚಿಂತೆಯು ಪ್ರಗತಿಗೆ ಆತಂಕವಾಗುತ್ತದೆ। परमार्थ के बारे में सोचना नहीं है, ಚಿಂತೆ ಮಾಡಬಾರ್ದು। ನನ್ನ ಪರಮಾರ್ಥ ಹೆಂಗೆ ನಡೀತಾ ಇದ್ದೀರಿ? ದೊಡ್ಡವರಾದಂತೆ ಎಲ್ಲ ಅಂಗಗಳು ತಾವಾಗಿಯೇ ಸಮ ಪ್ರಮಾಣದಲ್ಲಿ ಬೆಳೆಯುತ್ತದೆ, ಅದರಂತೆ ಪರಮಾರ್ಥಕ್ಕೆ ಬೇಕಾದ ಗುಣಗಳು ತಾವಾಗಿಯೇ ಬೆಳೆಯುತ್ತದೆ। ಪರಮಾರ್ಥಕ್ಕೆ ಪೋಷಕವಾದ ಗುಣಗಳು ತಾವಾಗೇ ಬೆಳೆಯುತ್ತಾ ಹೋಗುತ್ತದೆ। ಭಗವಂತನ ನಾಮಸ್ಮರಣೆ ಮಾಡ್ತಾ 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 ನೆಗೆಟಿವ್ ಎನರ್ಜೀಸ್ ಎಲ್ಲ ಉಚ್ಚಾಟನೆ ಆಗಿ ಅಲ್ಲಿ ಪಾಸಿಟಿವ್ ಎನರ್ಜಿ ಸಂವರ್ಧನೆ ಆಗ್ತಾ ಹೋಗುತ್ತೆ। ನಾವು ಸಾಧನೆ ಮಾಡುತ್ತಾ ಇರುವಾಗ ನಮ್ಮ ಪ್ರಗತಿಯು ಎಷ್ಟು ಆಗಿದೆ ಎಂಬುದನ್ನು ಒಂದೇ ಸಮನೆ ನೋಡುತ್ತಾ ಇರಬಾರದು। ಉದಾಹರಣೆಗೆ ನಾವು ನಮ್ಮ ಮನೆಯ ಮುಂದೆ ಒಂದು ಗಿಡ ನೆಟ್ಟೆವು ಹಾಗೂ ಅದು ಎಷ್ಟು ಬೆಳೆದಿರುತ್ತದೆ ಎಂಬುದನ್ನು ನೋಡಲು ಪ್ರತಿ ದಿವಸ ಅದನ್ನು ಕಿತ್ತಿ ನೋಡಿದರೆ ಆ ಗಿಡ ಬೆಳೆಯಲು ಸಾಧ್ಯವೇ? क्या होता है? परमार्थ में बड़ा मज़ा आता है। क्यों मज़ा आता है जी? महाराज कहते हैं कि हमारे परमार्थ की जो प्रगति है वो बार बार चेक नहीं करना चाहिए, वो ऑटोमेटिकली होता रहता है। लेकिन हमको समाधान नहीं है, मन क्यूरियस हो जाता है। बाजू वाले साधक मेडिटेशन में हिलने को डुलने को लग गया, ऐसे हाँ मेरे को, मैं ऐसे कंपन होने को लग गया, मुझे ऐसा ब्लू कलर दिख रहा है, पर्पल कलर दिख रहा है, वाइट कलर दिख रहा है, मुझे देवी माँ दिख रही थी। तो हमको लगता है अरे मेरे को तो कुछ हो ही नहीं रहा है, इसको कैसे हो गया? तो महाराज उसका उदाहरण देते हैं। हमारे घर के सामने एक झाड़ लगाया हमने, अब झाड़ को हम पोषण देंगे, खाद डालेंगे, सूरज का धूप देंगे, वो झाड़ बढ़ते जाएगा। लेकिन रोज़ में जाकर कितना पत्ता बढ़ गया करके रोज़ उसको निकालने का और देखने का कितना बढ़ गया है, रोज़ उसको उसके जो मूल है, रूट्स, उसको निकाल के देखते रहेंगे तो झाड़ कब बढ़ेगा। ऐसे हम भी, परमार्थ हमारी इंडिविजुअल जर्नी है, आत्मा की स्वयं जर्नी है, किसी के साथ नहीं है। परमार्थದ ಪ್ರಗತಿಯ ವಿಷಯದಲ್ಲಿಯೂ ಹೀಗೆಯೇ ಇರುತ್ತದೆ। ಮನುಷ್ಯನಿಗೆ ಪರಮಾರ್ಥವು ಎಷ್ಟು ಸಾಧಿಸಿರುತ್ತದೆ ಎಂಬುದನ್ನು ಅವನ ಮಾತಿನ ಹಾಗೂ ದೃಷ್ಟಿಯ ಮೇಲಿಂದ ತಿಳಿದುಕೊಳ್ಳಲು ಬರುತ್ತದೆ। ಅವನ ಮಾತು, ವಾಣಿ ಹಾಗೂ ದೃಷ್ಟಿ ಯಾವ ರೀತಿಯಲ್ಲಿ ಇದೆ ಅದರಿಂದ ನಾವು ತಿಳ್ಕೊಬೋದು ಪರಮಾರ್ಥದಲ್ಲಿ ಎಷ್ಟು ಅವನಿಗೆ ಸಾಧಿಸಿದೆ ಅಂತಪ್ಪ ಇಂತ ಹೇಳುತ್ತಾ ಇಂದಿನ ಬೋಧವಚನ, ಪರಮಾರ್ಥವು ಜನರಿಗೆ ಉಪದೇಶ ಮಾಡುವುದಕ್ಕಾಗಿ ಇರುವುದಿಲ್ಲ, ಅದು ಕೇವಲ ನಮಗಾಗಿ ಇರುತ್ತದೆ। ಪರಮಾರ್ಥ ಜನರಿಗೆ ಉಪದೇಶ ಮಾಡುವುದಕ್ಕೆ ಇಲ್ಲ, ಅದು ಕೇವಲ ನಮಗಾಗಿ ಇರುತ್ತದೆ। ಇದನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ್। ಲೋಕಾಹ ಸಮಸ್ತಾಹ ಸುಖಿನೋ ಭವಂತು।